ಸಾಮಾನ್ಯವಾಗಿ ಡೈನೋಸಾರ್ಸ್ ಗಳ ಬಗ್ಗೆ ಕೇಳಿದಾಗ್ಲೆಲ್ಲ ಈ ಪ್ರಾಣಿ ಮನುಷ್ಯನಿಗಿಂತ ಮುಂಚೆ ಈ ಭೂಮಿಯಲ್ಲಿ ಇದ್ವು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೇನೆ ಸಂಶೋಧಕರ ಪ್ರಕಾರ ಈ ಪ್ರಾಣಿ ಹತ್ತತ್ರ 45 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಇದ್ವಂತೆ. ಒಂದ್ಸಲ ಇದನ್ನ ನೋಡಿ. ನೀವು ನೋಡ್ತಾ ಇರೋ ಈ ಕೆತ್ತನೆ ಕಾಂಬೋಡಿಯಾದ ಒಂದು ದೇವಸ್ಥಾನದ್ದು. ಇದನ್ನ ಸ್ಟೆಗೋಸಾರಸ್ ಅಂತ ಕರೀತಾರೆ. ನೋಡಿ, ಈ ರೀತಿ ಇರೋ ಡೈನೋಸಾರಸ್ ಹತ್ತತ್ರ 45 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ರೆ, ನೀವು ಈ ಕೆತ್ತನೆಯಲ್ಲಿ ನೋಡಿದ್ರಲ್ಲ ಈ ಸ್ಟೆಗೋಸಾರಸ್, ಇದು ಹತ್ತತ್ರ 145 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಇದ್ವಂತೆ. ನಿಮ್ಗೆ ಇದು ಗೊತ್ತಿರ್ಲಿ ಅಂತ ಹೇಳ್ತೇನೆ, ಈ ದೈತ್ಯ ಪ್ರಾಣಿ ಅನ್ನೋದು ಈ ಭೂಮಿ ಮೇಲೆ ಇತ್ತು ಅಂತ ಕಂಡುಹಿಡಿದಿದ್ದೆ 1800ನೇ ಇಸ್ವಿನಲ್ಲಿ. ಹಾಗಾದ್ರೆ 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರೋ ಈ ದೇವಸ್ಥಾನದ ಕೆತ್ತನೆಯಲ್ಲಿ ಇದನ್ನ ಪರ್ಫೆಕ್ಟ್ ಆಗಿ ಹೇಗೆ ಕೆತ್ತಿದ್ರು. ಇದಲ್ದೇನೆ ನಮ್ಮ ಹಂಪಿಯ ದೇವಸ್ಥಾನದಲ್ಲೂ ಕೂಡ ಡೈನೋಸಾರಸ್ ನಂತಾನೆ ಒಂದು ಕೆತ್ತನೆಯನ್ನ ಕೆತ್ತಿದ್ದಾರೆ. ಹಾಗಾದ್ರೆ ನಮ್ಗಿಂತ ಮೊದಲೇ ಅವ್ರಿಗೆ ಈ ಪ್ರಾಣಿಯ ಬಗ್ಗೆ ಗೊತ್ತಿತ್ತಾ, ಅಥವಾ ನಮ್ಗಿಂತ ಮೊದಲೇ ಡೈನೋಸಾರಸ್ ನ ಏನಾದ್ರೂ ಉತ್ಖನನ ಮಾಡಿದ್ರಾ? ನಿಜ ಹೇಳ್ಬೇಕಂದ್ರೆ ನನ್ನ ರಿಸರ್ಚ್ ನ ಪ್ರಕಾರ ಅಲ್ಲಾಗಿದ್ದು ಇದೆ. ಅದು ಅವುಗಳ ಉತ್ಖನನ. ಅದು ಸಾವಿರಾರು ವರ್ಷಗಳ ಹಿಂದೆ.